ರೋಟರಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕಲ್ಯಾಣ ಜೂನ್ 2 ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಈ ಒಂದು ಬಡ ಪ್ರತಿಭೆಗಳ ವಿದ್ಯಾರ್ಥಿ ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಈ ಕ್ರೀಡೆ ಶುರು ಮಾಡಲಾಗಿದೆ. ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಸೋದರಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರೇ, ಈಗಾಗಲೇ ಮಾತಾಡಿ ಹೋಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ, ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಶಿವಶರಣಪ್ಪ ವಾಲಿ ಅವರೇ, ಆತ್ಮೀಯರು BVB ಕನ್ವೀನರ್ ಆದಂಥ HKಯ ಸದಸ್ಯರಾದಂಥ ಡಾಕ್ಟರ್ ರಜನೀಶ್ ವಾಲಿ ಅವರೇ, PDG ಚೆನ್ನಪ್ಪ ರೆಡ್ಡಿ ಅವರೇ, ಕುಶಾಲ್ ಪಾಟೀಲ್ ಗಾದಗಿ ಅವರೇ, ಬಸವರಾಜ್ ಧನ್ನೂರ್ ಅವರೇ, ಹೌಶೆಟ್ಟಿ ಪಾಟೀಲ್ ರವರೇ, ನಾನು ವಿಶೇಷವಾಗಿ ಈ ಒಂದು ರೋಟರಿ ಕ್ಲಬ್ಬಿನ ಅಧ್ಯಕ್ಷರು, ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ವೇದಿಕೆ ಬೇಕಿದ್ದಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಸುಮಾರು 8 ಟೀಮ್ಗಳು ಈ ಒಂದು ಟೂರ್ನಮೆಂಟ್ನಲ್ಲಿ ತಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಆಗಿದ್ರಿ. ನಿಜವಾಗಲೂ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಒಂದು ಬೀದರ್ದಲ್ಲಿ ಯಾವ ರೀತಿ ಇದು ಕಾರ್ಯಕ್ರಮ ನಿಯೋಜನೆ ಆಗಿದೆ. ನಾನು ಹೋದ ಸಲನೂ ಕೂಡ ನಮ್ಮ ಪುನೀತ್ ಅವರು ಅಧ್ಯಕ್ಷರಾಗಿದ್ದರು ರೋಟರಿ ಕ್ಲಬ್. ಆ ಒಂದು ಇದರಲ್ಲಿ ಕೂಡ ನಾನು ಬಂದಿದ್ದೆ. ಮೊದಲನೇದಾಗಿ ಪ್ರಾರಂಭ ಆಗಿತ್ತು, ಅವಾಗೂ ಕೂಡ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಆಗಿತ್ತು. ಇವತ್ತು ನೋಡಿದಾಗ ಒಂದು ಹೊಸದಾಗಿ ಬದಲಾವಣೆ ಕಂಡು ಬರ್ತಾ ಇದೆ. ಸುಮಾರು 8 ಟೀಮ್ಗಳು ಪಾರ್ಟಿಸಿಪೇಟ್ ಆಗಿ ನಾನು ಇವತ್ತು ಫೈನಲ್ ಯಾವಾಗ ನೀವು ಕ್ರಿಕೆಟ್ ಪಂದ್ಯ ನೋಡುವಾಗ ವೀಕ್ಷಣೆ ಮಾಡುವಾಗ ಭಾಳ ಸಂತೋಷ ಅನಿಸ್ತಾ ಇತ್ತು. ಯಾವ ರೀತಿ IPL ಇದರಲ್ಲಿ ಯಾವ ರೀತಿ ಆಗುತ್ತೆ ಆ ರೀತಿ ನಿಮ್ಮ ರೋಚನ ಎಷ್ಟೊಂದು ಅವ್ರು ಆಡೋದು. ಮೊದಲನೇದಲ್ಲಿ 2 ವಿಕೆಟ್ ಬೇಗ ಹೋಗ್ಬಿಡ್ತಲ್ಲಿ ನಮ್ಮ ಚಂದು ಪಾಟೀಲ್ ಅವ್ರದ್ದು. ಆಮೇಲೆ ಮಹೇಶ್ ತಾಳಪಳ್ಳಿ ಅವರು ಅದಕ್ಕೆ ಸ್ವಲ್ಪ ಸಹಾಯ ಮಾಡಿದ್ರು, ಮುಂದಾಯಿತು. ಆದರೂ ಕೂಡ ಮುಂದೆ RCB ಅವರು ಭಾಳ ಒಳ್ಳೆ ರೀತಿಯಿಂದ ಆಟ ಆಡಿದ್ರು. ನಾನು ನೋಡಿದೆ, ವೀಕ್ಷಣೆ ಮಾಡಿದೆ. ನಾನು ಡಾಕ್ಟರ್ ಶೈಲೇಂದ್ರ ಬೆಲ್ದೇಡವರು ಮಾತಾಡ್ತಾ ಇದ್ದೀವಿ. ಕಡೆ ಓವರು ಅದಕ್ಕಿಂತ ಹಿಂದಿನ ಓವರಲ್ಲಿ ಇನ್ನೇನಾದರೂ ಮತ್ತೊಂದು ವಿಕೆಟು 2 ವಿಕೆಟ್ ಹೋಯ್ತು ಅಂದರೆ RCB ವೀಕ್ ಆಗ್ತದ, ಮತ್ತು ಇವರು ಮುಂದೆ ಬರ್ತಾರ ಅಂತೇಳಿ. ಆ ಟೈಮಿನ ನೋಡಿದಾಗ RCBದವರು ಭಾಳ ಒಳ್ಳೆ ರೀತಿಯಿಂದ ಕೈಕೊಂಡು ಇವತ್ತು ಅವ್ರು ಗೆಲುವು ಸಾಧಿಸಿದ್ದಾರೆ. ಈಗ ಗೆಲುವು ಸೋಲು ಮುಖ್ಯ ಅಲ್ಲ, ತಾವೆಲ್ಲರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿದ್ರಲ್ಲ. ಇವತ್ತು ಆದೀಶ್ ವಾಲಿ ಅವರು ಹೇಳಿದ್ರು, ಬೀದರ್ ಜಿಲ್ಲೆ ಅದರಲ್ಲಿ ಕೂಡ ಕಡಿಮೆ ಇಲ್ಲ, ನಾವು ಹಿಂದುಳಿದ ಭಾಗ ಅಲ್ಲ, ನಾವೆಲ್ಲ ಮುಂದುಳಿರ್ತಕ್ಕಂಥ ಜನ. ಇವತ್ತು ನಾವು ವಿದೇಶದಲ್ಲಿ ನಾನೆಲ್ಲ ಓದ್ ಬಂದರೂ ಕೂಡ ಮತ್ತೆ ತಿರುಗಿ ನಾನು ಬೀದರ್ಗೆ ಬರ್ತಕ್ಕಂಥದ್ದು ಬೀದರ್ ಬರಲಿಕ್ಕಾಗೋದಿಲ್ಲ ಅಂತ. ನಿಜವಾಗ್ಲೂ ಬೀದರ್ ಬಗ್ಗೆ, ನಮ್ಮ ಜಿಲ್ಲೆ ಬಗ್ಗೆ, ನಮ್ಮ ಊರಿನ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗ್ತದೆ. ಇವತ್ತು ನಿಜವಾಗ್ಲೂ ಮಹಿಳಾ ತಂಡನೂ ಕೂಡ 2 ಟೀಮ್ ಪಾರ್ಟಿಸಿಪೇಟ್ ಆಗಿದ್ರು ಅಂತ ನಾನು ಕೇಳಿದೆ. ಅದರಲ್ಲಿ ಈ ಮಹಿಳಾ ಟೀಮು ಗೆದ್ದಿದೆ ಅಂತ ಅದು ಕೂಡ ನನಗೆ ಖುನಾಯಿತು. ಅವ್ರಿಗೆ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ಈ ಕ್ರೀಡೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ರಲ್ಲ, ಎಷ್ಟು ಡಿಸಿಪ್ಲಿನ್ ಆಗಿ ಸಿಸ್ಟಮೆಟಿಕ್ ಆಗಿ ತಾವು ಈ ಟೂರ್ನಮೆಂಟ್ ಏನು ಆಯೋಜನೆ ಮಾಡಿದಾರ ಎಲ್ಲರ ಪ್ರಯತ್ನ ಇದೆ ಅಂತ ಕೂಡ ಅವ್ರು ಹೇಳಿದ್ರು. ಇವತ್ತು ಬಸವರಾಜ್ ಧನ್ನೂರ್ ಇದ್ರು, ಪುನೀತ್ ಇರ್ಬೋದು, ಇವತ್ತೆಲ್ಲರ ಒಂದು ಸಹಕಾರದಿಂದ ನಮ್ಮ ಇವರು ಕೇಶವ್, ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಅವ್ರದ್ದು ಕೂಡ ಪಾಪ KSC ಅವರು ಕೂಡ ಅಲ್ಲಿ ಸದಸ್ಯರಾಗಿದ್ದಾರೆ ಸೆಕ್ರೆಟರಿ ಆಗಿ. ಇವತ್ತು ನಾವು ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ. ತಾವೆಲ್ಲ ಬೀದರ್ದಲ್ಲಿ ನಮ್ಮಲ್ಲಿ ಕೂಡ ಪ್ರತಿಭೆ ಇದೆ. ಇವತ್ತು ನಮ್ಮ ಡಾಕ್ಟ್ರು, ನಮ್ಮ ಚಿದ್ರಿ ಅವ್ರ ಹಳೆಯ ಹುಮ್ನಾಬಾದ್, ಇವತ್ತು ಅವರು ಡಾಕ್ಟರ್ ಆಗಿ ವೃತ್ತಿಯಲ್ಲಿ ಕೆಲಸ ಮಾಡ್ತಾರೆ. ಆದರೂ ಕೂಡ ಕ್ರಿಕೆಟ್ ಆಡುವಾಗ ಎಲ್ಲರ ಒಂದು ಇದರಲ್ಲಿ ಭಾಳ ಒಳ್ಳೆ ರೀತಿಯಿಂದ ಅವ್ರು ಆಟ ಆಡೋದು. ಇನ್ನೊಂದು ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ರಜನೀಶ್ ಅವರೇ, ಹೋದ ಸಲ ಗೆದ್ದಾಗ ಭಾಲ್ಕಿ ಟೀಮ್ ಗೆದ್ದಿತ್ತು, ಅದರಲ್ಲಿ ನಮ್ಮ ಹುಮ್ನಾಬಾದ್ ಹುಡುಗಿದ್ದು ಅಗಡಿ. ಇವತ್ತು ಬೀದರ್ ಗೆದ್ದದ, ಅದ್ರಾಗೂ ನಮ್ಮ ಹುಮ್ನಾಬಾದ್ ಹುಡುಗನ. ಅಂದ್ರೆ ನಾನು ಹೇಳ್ತಕ್ಕಂಥದ್ದೇನು ಅಂದ್ರೆ, ನಾವು ಯಾಕಡೆ ಇರ್ತೇವೋ ಆ ಕಡೆ ಜೈ. ಯಾಕಂದ್ರೆ ಹೋದ ಸಲ ಭಾಲ್ಕಿ ಕಡೆ ಇತ್ತು, ಅಲ್ಲಿ ಭಾಲ್ಕಿ ಗೆದ್ದು ಬಂತು. ಇವತ್ತು ಬೀದರ್ RCB ಕಡೆ ಇದೆ, ಬೀದರ್ RCB ಗೆದ್ದು ಬಂತು. ಅದನ್ನು ಹೇಳ್ತಕ್ಕಂಥದ್ದು ನಾವು ಕೂಡ ಹುಮ್ನಾಬಾದ್ ನಿಮ್ಮ ಜೊತೆಯಲ್ಲಿ ಪಾರ್ಟಿಸಿಪೇಟ್ ಆಗಿ. ಯಾಕಂದ್ರೆ ಗೆಲುವು ಸೋಲು ಮುಖ್ಯ ಅಲ್ಲ. ಇವತ್ತು ನಮ್ಮ ಸಪ್ನಾ ಚಂದು ಅವ್ರು ಹೇಳ್ತಾ ಇದ್ರು, ಬರ್ತಾ ಬರ್ತಾ ಯಾಕಪ್ಪ
ಇಲ್ಲ ಸರ್ ನಾವು ಸೋತೇವಲ್ಲ ಅಂತ. ಸೋಲೋದು ಗೆಲ್ಲೋದು ಮುಖ್ಯ ಅಲ್ಲ, ನೀವು ಪಾರ್ಟಿಸಿಪೇಟ್ ಆಗಿ ಯಾವ ರೀತಿ ನಿಮ್ಮ ಟೀಮು ಸ್ಪರ್ಧೆ ಕೊಟ್ಟಿದೆ ಅದು ನೋಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಚಂದು ಅವ್ರಿಗೆ ನಾನು ಹೇಳ್ದ, ಜೋ ಹಾರ್ಕರ್ ಜೀತಾ ಹೇ ಉಸ್ಕೋ ಕೈತೆ ಹೇ ಬಾಜಿಗರ್. ಯಾಕಂದ್ರ ಎದ್ರ ಸಲುವಾಗಿ ಸೋತೇವು, ಎದ್ರ ಸಲುವಾಗಿ ಗೆದಿತೇವು ಅದನ್ನು ಕೂಡ ಇರ್ತದ. ಇವತ್ತು ನೀವೆಲ್ಲ ಟೀಮ್ ಪಾರ್ಟಿಸಿಪೇಟ್ ಆಗಿ ಇವತ್ತು ಒಳ್ಳೆ ರೀತಿಯಿಂದ ತಾವು ಮಾಡಿದ್ರಿ. ಇನ್ನು ಮುಂದೂ ಕೂಡ ಬರ್ತಕ್ಕಂಥ ದಿನದಲ್ಲಿ ಈ ರೋಟರಿ ಕ್ಲಬ್ ಹೋದಿದ್ರಲ್ಲಿ ಕೂಡ ಭಾಳ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಇದು ಬಡ ಮಕ್ಕಳ ಸಲುವಾಗಿ ಒಂದೇನೋ ವಿಷನ್ ಇಟ್ಕೊಂಡು ತಾವು ಮಾಡ್ತಾ ಇದ್ರಿ. ಇವತ್ತು ಈ ಯಶಸ್ವಿ ಆಗಿದೆ. ಆ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು, ಆ ಬಡ ಮಕ್ಕಳಿಗೆ ಏನಾದರೂ ಈ ರೋಟರಿ ಕ್ಲಬ್ ಕಡೆಯಿಂದ ಕೊಡಬೇಕು ಅಂತ ನೀವು ಈ ಕಾರ್ಯಕ್ರಮ ನಿಯೋಜನೆ ಮಾಡಿದ್ರಿ. ಭಾಳ ಒಳ್ಳೆ ಕೆಲಸ. ವಿಶೇಷವಾಗಿ ಬೀದರ್ದಲ್ಲಿ ರೋಟರಿ ಕ್ಲಬ್ ಭಾಳ ಒಳ್ಳೆ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಆದೀಶ್ ಅವರು ಮಾತಾಡುವಾಗ ನೋಡದೆ ಭಾಳ ಪಾಪ ಸುಮಾರದಿಂದ ಇದು ಏನು ಕ್ರಿಕೆಟ್ ಪಂದ್ಯಾವಳಿ ಪ್ರಾರಂಭ ಆಗಬೇಕು, ಯಾವ ರೀತಿ ಆಗ್ತದ ಏನಾಗ್ತದ, ನಾನು ರೋಟರಿ ಅಧ್ಯಕ್ಷರಾಗಿದ್ದೀನಿ ಯಶಸ್ವಿಯಾಗಿ ಆಗಬೇಕು ಅಂತ ಅವರು ಕೂಡ ಭಾಳ ಹಗಲ ರಾತ್ರಿ ಅವರೆಲ್ಲ ಒಂದು ಟೀಮ್ ವರ್ಕ್ ಮಾಡಿ ಇದು ಯಶಸ್ವಿ ಆಗಿದೆ. ಬರೀ ಅವರೊಬ್ಬರು ಮಾಡ್ತಕ್ಕಂಥದ್ರಲ್ಲಿ ಅವ್ರು ಹೇಳಿದ್ರು, ಎಲ್ಲ ಟೀಮ್ ವರ್ಕ್ ಆಗಿ ನಾವೆಲ್ಲ ಯಶಸ್ವಿ ಆಗಿದ್ದೀವಂತ. ಇವತ್ತು ಮುಂದೂ ಕೂಡ ಬರ್ತಕ್ಕಂಥ ದಿನದಲ್ಲಿ ಇಲ್ಲಿ ಒಳ್ಳೆ ರೀತಿಯಿಂದ ಈ ಒಂದು ರೋಟರಿ ಕ್ಲಬ್ನಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಕೂಡ ತಾವು ಅನೇಕ ಕಾರ್ಯಕ್ರಮ ಕೂಡ ತಾವು ಹಮ್ಮಿಕೊಂಡಿದ್ರಿ. ಆ ಸಲುವಾಗಿ ನಾನು ವಿಶೇಷವಾಗಿ ರೋಟರಿ ಕ್ಲಬ್ಬಿನ ಹಿಂದಿರ್ತಕ್ಕಂಥ ಅಧ್ಯಕ್ಷ ಇರ್ಬೋದು, ಈಗಿದ್ದ ಅಧ್ಯಕ್ಷ ಇರ್ಬೋದು, ಮುಂದಾಗ್ತಕ್ಕಂಥ ಅಧ್ಯಕ್ಷ ಇರ್ಬೋದು, ಎಲ್ಲರೂ ಕೂಡ ಟೀಮ್ ವರ್ಕ್ ಆಗಿ ಒಳ್ಳೆ ರೀತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಅನೇಕ ಕಡೆ ನಿಮ್ಮ ರೋಟರಿ ಕ್ಲಬ್ ಕಡೆಯಿಂದ ಕಾರ್ಯಗಳು ಆಗಲಿ ಅಂತ ನಾನು ಹೇಳಿ, ಇವತ್ತ ನಮ್ಮ ಲಿಂಗೈಕ್ಯ ತಂದೆಯವರಂಥ ಬಸವರಾಜ್ ಪಾಟೀಲ್ರವರು ಟ್ರೋಫಿ ಏನು ನಮ್ಮ ರಜನೀಶ್ ವಾಲಿಯವರು ಎಲ್ಲ ಹೋದಿದ್ರಲ್ಲಿ ಕೂಡ ನಮ್ಮ ಪುನೀತ್ ಅವರು ನಮ್ಮ ಬಂಟಿಯವರು ಎಲ್ಲ ಹೇಳಿದಾಗ ಆಯಿತು ಅಂತ ಈ ವರ್ಷವೂ ಕೂಡ ನಮ್ಮ ತಂದೆಯವರ ಸೋದಕ್ಕಾಗಿ ಇವತ್ತು ಆ ಕಾರ್ಯ ಇವತ್ತಾಗಿದೆ. ಇವತ್ತು ಇನ್ನೊಂದು ಸಲ ನಮ್ಮನ್ನು ಕರೆದು ಕೂಡ ಇವತ್ತೇನು ಸುಮಾರು ಟೈಮು ನಾವು ಬೇರೆ ಬೇರೆ ಕಾರ್ಯಕ್ರಮ ಇತ್ತು, ಆದರೂ ಕೂಡ ರಜನೀಶ್ ವಾಲಿಯವರ ಒತ್ತಡಕ್ಕೆ ಮಣಿದು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಪೂರಾ ನಿಮ್ಮ ಕ್ರಿಕೆಟ್ ಮುಗಿಯುವವರೆಗೂ ಮತ್ತು ಈ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗೋವರೆಗೂ ಯಾಕಾದ್ರೂ ಮಾಡ್ತಕ್ಕಂಥ ಕೆಲಸ ಆಯಿತು. ನನ್ನ ಜೊತೆಯಲ್ಲಿ ಹೆಳೆದಿರ್ತಕ್ಕಂಥ ಬಿ ಡಿ ಅಧ್ಯಕ್ಷ ಅಂತ ಸಂಜಯ್ ಜಾಗೀರ್ದಾರ್ ಕೂಡ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ಪಾಪ ಅವರು ಕೂಡ ನನ್ನ ಜೊತೆಯಲ್ಲೇ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತಮಗೆಲ್ಲರಿಗೆ ಯಾಕಂದ್ರೆ ಯು ಆರ್ ವೇಟಿಂಗ್ ಫಾರ್ ಪ್ರೈಸ್, ಯಾಕಂದ್ರೆ ನಮ್ಮ ಭಾಷಣ ಕೇಳೋದಕ್ಕಿಂತ ಈ ನಮ್ಮ ಪ್ರೈಸ್ ನಮ್ಗೆ ಯಾವಾಗ ಸಿಗ್ತದ ಅಂತ ನೀವು ಅದರಲ್ಲಿ ಇದ್ರಿ. ನಾವು ನಿಮಗೆ ಡಿಸ್ಟರ್ಬ್ ಮಾಡೋಕ್ಕೂ ಹೋಗೋದಿಲ್ಲ, ಸಮಯನೂ ಭಾಳ ಆಗಿದೆ. RCB ಆಲ್ ದಿ ಬೆಸ್ಟ್, ನಿಮ್ಗೆಲ್ಲರೂ ಒಳ್ಳೇದಾಗಲಿ ಅಂತ ನಾನು ಹೇಳಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.